ಕಾತ್ಯಾನಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಆಗ್ತಂದಿಲ್ಲ. ಇನಿ ಎಂಕ್ ತೆಕ್ಕೆಟ್ಟದ ಪ್ರೆಸಿಡೆಂಟ್ ಹಾಲಿಡ್ ಒಂಚಿ ಈವೆಂಟ್ ಉಂಡು. ಓಪನ್ ಗ್ರೌಂಡ್ ಲೆಕ್ಕ ಮಸ್ತ್ ಎಡ್ಡೆ ಉಂಡು ಈವೆಂಟು, ರಿಸೆಪ್ಷನ್ದ ಈವೆಂಟು. ಸೊ ಯಾನು ಬೈದೆ, ಬೇಗ ಬೈದೆ. ಎಂಕ್ ಆಜಿ ಮುಕ್ಕಲೆ ಬರೆ ಪಂತೇನೆ, ಆಜಿ ಮುಕ್ಕಲೆಗೆ ಬೈದೆ. ಇನ್ನು ಟ್ಯೂಷನ್ ಅಕ್ಕೊಲ್ಲಲು. ಸೊ ಮೀಶೋದೆ ನೀನು ಹೇಗಿದ್ದೀರಾ? ಐ ಆಮ್ ಗುಡ್. ಹೇಗೆ ಎಕ್ಸೈಟ್ಮೆಂಟ್ ಉಂಟಾ? ತುಂಬ ಎಕ್ಸೈಟ್ಮೆಂಟ್. ಇಲ್ಲಿ ಫಸ್ಟಾ ಇದಕ್ಕಿಂತ ಮುಂಚೆ ಮಾಡಿದ್ರೆ ಈ ಸ್ಟೇಜಲ್ಲಿ? ಈ ಸ್ಟೇಜಲ್ಲಿ ಫಸ್ಟ್. ಓಕೆ. ಹಾಯ್ ಮೇಡಮ್, ಹೇಗಿದ್ದೀರಾ? ಸೂಪರ್. ಬಿಟ್ಟೆ ಹೇಗಿದ್ದಾಳೆ? ಏನು? ಬಿಟ್ಟೆ ಹಾಯ್ 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 ಹಾಯ್. ಎಷ್ಟನೇ ಸ್ಟ್ಯಾಂಡರ್ಡ್? LKG. ನಾನು ಫೋಟೋ ತೆಗಿತೇನೆ. ಹಾಯ್. ಅವರದ್ದು ಫುಲ್ ಹಾಕ್ತೇನೆ ನಾನು. ಇವರದ್ದು ನೋಡಿದೆ ಮೊನ್ನೆ, ಫುಲ್ ಸ್ಮೈಲ್ ಕೊಟ್ಟು. ಸಪೋರ್ಟಿವ್ ಮಮ್ಮಿ. ಒಬ್ಬ ಶ್ರೀದೇವರದ ಅಮ್ಮದಲ್ಲ, ಎಲ್ಲರಮ್ಮ. ಇದು ಎಲ್ಲರ ಆಂಟಿ. ಜೊತೆಗೆ SPK ಮೆಲೋಡಿಸ್ ಅದು ಓನರ್ ಇದ್ದಾರೆ. ಸೊ ಓನರ್ಗಿಂತ ನಮ್ಮ ಸಪೋರ್ಟರ್. ಸೊ ಹೇಳಿ, ನಿಮ್ಮ ಟೀಮ್ ಶುರು ಮಾಡಿ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷದಿಂದ ನೀವು ಆಡ್ತಾ ಇದ್ದೀರಾ? ಶುರು ಮಾಡಿ ಸಾಧಾರಣ ಒಂದು 5 ವರ್ಷ ಆಯಿತು. 5 ವರ್ಷ. ಓಕೆ. ಅಂದರೆ ಎಷ್ಟು ಈವೆಂಟ್ ಆಯಿತು ಇದುವರೆಗೂ? ತುಂಬ ಕಾರ್ಯಕ್ರಮ ಕೊಟ್ಟಿದ್ದೆ. ಫಸ್ಟಿನ ಸ್ಟಾರ್ಟಿಂಗ್ ನಂಗೆ ಕಾರ್ಯಕ್ರಮ ಸಿಕ್ಕಿಲ್ಲ. ಈಗ ಒಂದು ವರ್ಷದ ಹಿಂದೆ ನನ್ನ ಕಾರ್ಯಕ್ರಮ ಬರ್ತಾ ಇದೆ. ಈಗ ನೀವು ಹೇಳಿ, ಈಗ ಹೊಸಬ್ರು ಹಾಡಲಿಕ್ಕೆ ಬರ್ತಾರಲ್ಲ, ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಉಂಟು. ಈ ಹೊಸಬ್ರು ಹಾಡಲಿಕ್ಕೆ ಬರೋವರಿಗೆ ಏನು ಸಜೆಷನ್ ಕೊಡ್ತೀರಾ? ನಾವು ಅವ್ರನ್ನ ಒಂದ್ಸಲ ನಮ್ಮ ಮನೆಗೆ ಕರೆಸಿ ನಾವು ಮೀಟ್ ಮಾಡಿ ಮನೆಯಲ್ಲಿ ಒಂದ್ಸಲ ಟ್ರಯಲ್ ನೋಡ್ತೇವೆ. ಮತ್ತೆ ಅವ್ರದ್ದು ಮೊಬೈಲ್ನಲ್ಲಿ ಒಂದು ವಾಟ್ಸಪ್ನ ಕಳಿಸ್ಲಿಕ್ಕೆ ಹೇಳ್ತೇವೆ. ನಮ್ಗೆ ಅದು ಗೊತ್ತಾಗ್ತದೆ ನಮ್ಗೆ ಚೆನ್ನಾಗಿ ಹಾಡ್ತಾರಂತ. ಅವಾಗ ನಾವು ಒಂದ್ಸಲ ಮನೆ ಕರೆಸ್ತೀವಿ, ಬಂದು ಅವ್ರನ್ನ ಓಕೆ ಮಾಡಿ ಮತ್ತೆ ನಮ್ಮ ಟೀಮಿಗೆ ಸೇರಿಸ್ಕೊಳ್ತೀವಿ. ಓಕೆ. ದೆನ್ ಏನು ಹೇಳಲಿಕ್ಕಿತ್ತು ಅಂದರೆ ಈಗ ಸಿಂಗಿಂಗ್ ಅಂದರೆ ಎಲ್ಲರೂ ಕೂಡ ಹಾಡ್ತಾರೆ. ಈಗ ನಿಜವಾಗಿ ಅವಕಾಶ ಸಿಗುವುದಿಲ್ಲ, ಅದರ ಬಗ್ಗೆ ಏನು ಹೇಳ್ತಾರೆ? ಅವಕಾಶ ಬೇಕು ಅಂದರೆ ಅವಕಾಶ ಬೇಕಂತ ತುಂಬ ಜನ ಕೇಳ್ತಾರೆ. ಪಾಪ ನಾವು ಯಾರು ಕೇಳಿದ್ರು ಇಲ್ಲ ಅಂತ ಹೇಳೋ ಮನುಷ್ಯ ನಾನಲ್ಲ. ನಾನು ಏನಾದರೂ ಮಾಡಿ ಅವ್ರಿಗೆ ಒಂದು ಸ್ಟೇಜನ್ನು ನಾನು ಕೊಡ್ತೇನೆ. ಯಾರು ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ನಮ್ಗೆ ತುಂಬ ಜನ ಕಾಲ್ ಮಾಡ್ತಾ ಇರ್ತಾರೆ, ಸರ್ ನಮಗೊಂದು ಅವಕಾಶ ಕೊಡಿ, ನಮಗೊಂದು ಅವಕಾಶ, ಸ್ಟೇಜ್ ಪ್ರಯೋಗ ನಾವು ಮಾಡಲಿಲ್ಲ, ಇನ್ನು ನಮಗೊಂದು ಅವಕಾಶ ಕೊಡಿ ಅಂತ ಕೇಳ್ತಾರೆ. ಆವಾಗ ಏನು ಮಾಡೋದು, ನಾನು ಒಂದು ಸ್ಟೇಜ್ ಆದರೂ ಅವ್ರಿಗೆ ಪ್ರೋಗ್ರಾಮ್ ನಾನು ಸ್ಟೇಜ್ ಕೊಡ್ತೇನೆ. ಯಾಕಂತೇಳಿದ್ರೆ ನನಗೆ ಅದು ಮನಸ್ಸಿಗೆ ಸಮಾಧಾನ ಇರಲ್ಲ. ಯಾಕಂದರೆ ಹಾಡ್ತಾರೆ, ಚೆನ್ನಾಗಿ ಹಾಡ್ತಾರೆ. ಕೆಲವ್ರಿಗೆ ಸ್ವಲ್ಪ ಹಾಡಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅದು ಸ್ವಾಭಾವಿಕ. ಆದರೆ ಏನಂತ ಹೇಳಿದ್ರೆ ಈ ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ನಾವು ಹಾಡುವಾಗ ಸ್ವಸ್ಥವಾಗಿರಬೇಕು, ವಾಯ್ಸ್ ಚೆನ್ನಾಗಿರಬೇಕು, ಮತ್ತು ಒಂದು ಕೇಳಿದರೆ ನಮ್ಗೆ ಇನ್ನೊಂದ್ಸಲ ಆ ಕಾರ್ಯಕ್ರಮ ಸಿಗುವಾಗಿರಬೇಕು, ನಮ್ಮ ಆಸೆ ಅಷ್ಟೇ. ಕನ್ನಡದಲ್ಲಿ ಮಾತಾಡ್ತಿದ್ದೇನೆ. ನಮ್ಮ ಜೊತೆಗೆ ಪುಟಾಣಿ ಒಬ್ಬರು ಸಿಂಗರ್ ಇದ್ದಾರೆ. ಸೊ ನಮ್ಮ ಜೊತೆ ಪುಟಾಣಿ ಸಿಂಗರ್, ಅವಳನ್ನು ತೋರಿಸ್ತೇನೆ. ಹಾಗೆ ಅವರ ಬಗ್ಗೆ ನಾನು ಸ್ವಲ್ಪ ಹೇಳ್ತೇನೆ. ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲ್ ಅಂತ ಇದ್ದರೆ ಇವರು ಸಿಂಗಿಂಗ್ ಅವರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಮೊಬೈಲ್ ನೋಡದೆ ಬಾಯ್ಪಟ್ಟ ಹಾಡುವವಳು. ಸೊ ನೀವು ಕೂಡ ನಮ್ಮ ಸಣ್ಣ ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕಂತ ಹೇಳ್ತಾ, ಸೊ ಅವಳ ಸಾಂಗ್ ವಿತ್ ಅವಳ ಬಗ್ಗೆ ನಾನು ಹೇಳ್ತೇನೆ. ಶ್ರೀ ಗಣನಾಥನೇ ಮಂದರ ತೆರ ಮಂದಹಾಸವದನನೇ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಓಕೆ.
ಆರಂಭ ಕೊಟ್ಟಿದ್ದಾರೆ. ಹಾಗೆ ಎಲ್ರು ಕೂಡ ಬಂದಿದ್ದೀರಾ. ಮತ್ತೊಮ್ಮೆ ಎಲ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸೊ ಎಲ್ರಿಗೂ ನಾನು ಕಾಣ್ತಾ ಇದ್ದೇನಲ್ಲ ಹಿಂದೆ ಇದ್ದವರಿಗೆ, ಇಷ್ಟು ಗ್ಯಾಪ್ ಇದ್ದು ಹಿಂದೆ ಹೋಗಿ ಕೂತ್ಕೊಂಡಿದ್ದೀರಾ. ಇಂತ ಇಲ್ಲಿ ಬೇಕಾದಷ್ಟು ಜಾಗ ಇತ್ತು. ಓಕೆ, ಒಮ್ಮೆ ಜೋರಾದ ಚಪ್ಪಾಳಿ ಕೊಡಿ ನೋಡುವ ಲಾಸ್ಟಿನವರು. ಓ, ಸ್ವಲ್ಪ ಜನ ಇದ್ರು, ಪವರ್ ಒಳ್ಳೇದುಂಟು ಅಲ್ಲ. ಸೊ ಏನು, ನಾವು ಮೊದಲಿಗೆ ಗಣೇಶನನ್ನ ಸ್ತುತಿ ಮಾಡಿದ್ವಿ. ಗಣೇಶನಿಗೆ ಒಮ್ಮೆ ಜೈ ಗಣೇಶ ಅಂತ ಹೇಳುವ. ಯಾಕಂದ್ರೆ ಸುಮಾರು ಒಂದು 20 ಜನ ಇದ್ದೇವೆ ಇಲ್ಲಿ. ಸೊ 20 ಜನರ ಪವರ್ ನಮ್ಮ ತೆಕ್ಕಟ್ಟೆಗೆ ಗೊತ್ತಾಗ್ಬೇಕು. ಓಕೆ ಅಲ್ಲ? ಜೈ ಗಣೇಶ ಹೇಳಿಕೆ 3, 2, 1 ಅಂತ ಹೇಳ್ತೇನೆ. ರೆಡಿ ಇದ್ದೀರಲ್ಲ? ರೆಡಿ ಅಲ್ಲ? ರೆಡಿ ಅಲ್ಲ? ಓಕೆ, ರೆಡಿ ಅಲ್ಲ? ಓಕೆ, 3, 2, 1. ಯಾರು ಸಾಕಾಗ್ಲಿಲ್ಲ ನಂಗೆ, ಇನ್ನು ಪವರ್ ಬೇಕು. ಓಕೆ, 3, 2, 1. ಕೇಳಿತ್ತು. ಮುಂದಿದ್ದವರಿಗೆ ಪವರ್ ಇಲ್ಲ ಈಗ. ಓಕೆ, ಲಾಸ್ಟ್ 3, 2, 1. ಓಕೆ, ಗಣೇಶನ ಸ್ತುತಿಯ ಮುಖಾಂತರ ಕಾರ್ಯಕ್ರಮಕ್ಕೆ ಅದ್ಭುತವಾದ ಆರಂಭ ಕೊಟ್ವಿ. ಜನ ಇನ್ನು ಬರ್ಲಿಲ್ಲ ಅಂತ ಬೇಜಾರಾಗಬೇಡಿ, ಇನ್ನು ಬರ್ತಾರೆ. ಅದಕ್ಕೆ ನಾವು ಸ್ವಲ್ಪ ಗಾನ ಜರಿ ಜರಿಯಲ್ಲೂ ಜುಡು ಜುಡು ಧ್ಯಾನ ವಿಧ ವಿಧದ ನಾದ ಅಗಳು ನುಡಿಸುತ್ತಿಹಳು ಕಣ ಕಣ ದೇಶ. ಕುಲ ನೆಲದಾಚೆ ನಲಿಯುತ್ತಾ ಹೃದಯ ಹಾಡಲು ಹಾಡಿದೆ ನಯನವು ಮಲ್ಲಿಗೆ ಓ ಚಿನ್ನದ ಮಲ್ಲಿಗೆ ಹೋವೆ ಬಿಡು ನೀ ಜಿಂಗಮ ಚೆಲುವೆ ನಿನ್ನ ಸೋ ಮಚ್. ಹಾಗೆ ಯಾರಾದ್ರೂ ನಮ್ಮ ಯುವ ಜೋಡಿಗೆ ವಿಶ್ ಮಾಡ್ಲಿಕ್ಕೆ ಬಾಕಿ ಇದ್ರೆ ವಿಶ್ ಮಾಡ್ಲಿಕ್ಕೆ ವೇದಿಕೆ ಮೇಲೆ ಬರ್ಬೋದು. ಹಾಗೆ ಊಟ ಮಾಡ್ಲಿಕ್ಕೆ ಬಾಕಿ ಇದ್ದವರು ಊಟ ಮಾಡ್ಲಿಕ್ಕೆ ಹೋಗ್ಬೋದು. 2 ನಾನ್ ವೆಜ್ ಕೌಂಟರ್ ಹಾಗೆ ವೆಜ್ ಕೌಂಟರ್ ಸಪರೇಟ್ ಆಗಿ ಇದೆ. ಹಾಗೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈಗಿನ ಒಂದು ಹಾಡನ್ನ ನಾವು ನಮ್ಮ ಮುದ್ದಿನ ಮದುಮಗ ಆದಿತ್ಯ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದೇವೆ. ಹಾಗೆ ಯಾರದಾದ್ರೂ ಮೊಬೈಲ್ ಕಳೆದು ಹೋಗಿದ್ರೆ ದಯಮಾಡಿ ಎದುರಿಗೆ ಬನ್ನಿ. ಇಲ್ಲಿ ನನ್ನ ಕೈಯಲ್ಲಿ ಒಂದು ಮೊಬೈಲ್ ಇದೆ. ಮೊಬೈಲ್ ಹೃದಯದ ಚೋರ ಚೆಲುವ ರಾಜಕುಮಾರ ಚೆಲುವ ರಾಜಕುಮಾರ ಇರುವ ಭಾವವು ಎಲ್ಲಿದೆ ನೋವಿಲ್ಲದ ಜೀವವು ಚೆಲುವ ರಾಜಕುಮಾರ ಚೆಲುವ तेरे पास पास में रहूंगा जिंदगी भर ना हो तू दास तेरे पास में रहूंगा जिंदगी भर सारे संसार का प्यार मैंने तुझी में पाया तुम मिले
ऐसा कोई साथी हो, ऐसा कोई प्रेमी हो, प्यास दिल की बुझा जाए नीले नीले अंबर पर चांद जब आ इश्क आए बैठे बिठाए जन्नत दिखाए हाँ पूरा पकड़ सकते तारे पकड़ बाड़गे अमय अमय बारे पकड़ सकते तारे पकड़ बाड़गे ಮೂವಿಗೂ ಹಂಡಿ ಹಾಗೆ ಕಾರ್ಯಕ್ರಮವನ್ನು ನಮ್ಮ ಗೌತಮಿ ಈ ಮಗು ಸೇವಾ ಸಂಗಮ ಶ್ರೀ ನಾರಾಯಣ ಗುರು ಶಿಶು ಮಂದಿರದಲ್ಲಿ ಕಲಿತಾ ಇರುವಾಗನೇ ಇವಳು ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ಲು. ಇವಳ ಅಮ್ಮ ಫುಲ್ ಸಪೋರ್ಟ್, ಅಮ್ಮ ಸಪೋರ್ಟ್. ಹಾಗೆ ಗಣೇಶ್ ಕುಮಾರ್ ಅವರು ನನ್ನಲ್ಲಿ ತುಂಬಿಕೊಂಡಿದ್ದಂತೆ ಸಂಗೀತ ನನ್ನಲ್ಲಿ ಸೇರಿಕೊಂಡಿದ್ದಂತೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇನೆ. ಇನ್ನೊಂದು ಅದ್ಭುತವಾದ ನೃತ್ಯವನ್ನ ಮಾಡ್ಲಿಕ್ಕೆ ನಮ್ಮ ಮುಂದೆ ಜಯಶ್ವಿನಿ ಅವರು ಬರ್ಲಿಕ್ಕಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ ಬೇಡ, ಒಂದು ಜೋರಾದ ಹೂ ಅಂತ ಸೌಂಡ್ ಮಾಡುವ ಅಲ್ಲ, ಅದೆಂತ ಅದು ಸಾಕಾಗ್ತಿಲ್ಲ. ಓಕೆ 3, 2, 1 ಅಂತ ಕೌಂಟ್ ಕೊಡ್ತೆ, ಹೂ ಅಂತ ಸೌಂಡ್ ಮಾಡ್ಬೇಕು. ಓಕೆ 3, 2, 1. ಓಕೆ, ಈಗ ವೇದಿಕೆ ಟಾಮಿ ಎಂಕಲೇನಿಲ್ಲ, ವೆಲ್ಕಮ್ ಮಲ್ಪುನ್ ಬಂದೆ ಈಗ. ಸೊ 12 ಆಗಲಿಕ್ಕೆ ಇನ್ನು ಸ್ವಲ್ಪ ನಿಮಿಷಗಳು ಅಷ್ಟೇ. ಸೊ ಇದಕ್ಕಿಂತ ಮುಂಚೆ ಗಡಿಯಾರದ ಊಟ ಇತ್ತು ಬೇಬಿ ದೊಡ್ಡನ ಮನೆಯಲ್ಲಿ. ಸೊ ಅಲ್ಲಿಗೆ ಹೋಗಿ ಊಟ ಮಾಡಿ ಬಂದೆ. ಸೊ ಇವತ್ತಿನ ದಿನವನ್ನು ನಾನು SPK ಮೆಲೋಡೀಸ್ ಅವರ ಜೊತೆಗೆ ಕಳೆದೆ. ತುಂಬಾ ಖುಷಿಯಾಯಿತು ಅವರ ಜೊತೆ ದಿನಗಳನ್ನು ಕಳೆದದ್ದು, ಹೊಸ ಹೊಸ ಟ್ಯಾಲೆಂಟ್ಗಳನ್ನು ನೋಡಿದ್ದು. ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗುವ, ಅಲ್ಲಿ ತನಕ ಬಾಯ್.